ಅದೇ ರೀತಿ ಸನ್ಮಾನ್ಯ ಶ್ರೀ ರಾಮಣ್ಣ ಸಾರವಾಡ ಅವರು ಮಾಜಿ ಕಬಡ್ಡಿ ಆಟಗಾರರು ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕು, ವೇದಿಕೆಯನ್ನು ಅಲಂಕರಿಸಬೇಕು. ರಾಮಣ್ಣ ಸಾರವಾಡ ಅವರು ಒಂದು ತನ್ನ ಪ್ರಥಮ ಕಥೆಯನ್ನು ಪ್ರಾರಂಭಿಸಿಕೊಂಡಂತಹ ಪರವಾನಿ ಇಂಥ ದಾಳಿಯಲ್ಲಿ ಅನುಷ್ಠ ಕಬಡ್ಡಿ ಇರುವಂತಹ ನಾಮಜಪದೊಂದಿಗೆ ಮನಸ್ಸು ವೇಗವಾದ ದಾಳಿಯನ್ನು ಮಾಡುತ್ತಿರುವಂತಹ ಅನುಷ್ಠ ಪರವಾಗಿ ಲಕ್ಷ್ಮಣ ಸರ್ ಪುರುಷರ ಕಬಡ್ಡಿ ತಂಡಗಳು ಎಂಟ್ರಿ ಮಾಡ್ಕೊಳ್ತಾರೆ. ಇಷ್ಟಪಟ್ಟು ಅಲ್ಫಾ ಈ ಹಿಂದಿನ ಪಂದ್ಯದಲ್ಲಿ ಅದ್ಭುತವಾದಂತಹ ಆಟವನ್ನು ಆಡುವುದರ ಮುಖೇನ ತಂಡದ ಬೆನ್ನೆಲುಬಾಗಿ ಗೆಲುವಿನ ರೂವಾರಿಯಾಗಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಅಧಿಸಂಖ್ಯೆ 2ರ ಅಲ್ಫಾ ಅದು ನೋಡ್ಬೇಕು. ಮನಸ್ಸು ಪೈಪೋಟಿ ತೀರ ಪೈಪೋಟಿ ಕೂಡ ಇರುತ್ತೆ, ಯಾಕಂದ್ರೆ ಎರಡು ಕೂಡ ಒಂದೇ ರಾಜ್ಯದ ತಂಡಗಳು. 1-0 ಗಾಯತ್ರಿ ದಾಳಿಯಲ್ಲಿ ಕಂಡುಕೊಳ್ತಾ ಇದ್ದಾರೆ. ಯಾವುದೇ ಅಂಕವಿಲ್ಲ. ಹಾಗೆಯೇ ಪರವಾನಿ ತಂಡದ ರೈಡರ್ ಆಗಿ ಸತತವಾಗಿ ದಾಳಿಯನ್ನು ಮಾಡುತ್ತಿರುವಂತಹ ನಿಖಿತಾ ವೇಗವಾದ ದಾಳಿ ಪಂದ್ಯದುದ್ದಗಲಕ್ಕೂ ಪಂದ್ಯಾವಳಿಯ ಇದು ಕಬಡ್ಡಿಯ ನಿಜವಾದಂತಹ ದಾಳಿ. ಮತ್ತೆ ಅಲ್ಪ ಬಹಳಷ್ಟು ಒಳನುಗ್ಗಿದ್ರು. ಕಬಡ್ಡಿಗೆ ಹೇಳಿ ಮಾಡಿಸಿದಂತಹ ಜೀವ, ರಕ್ತ ಮೂಳೆ ಮಾಂಸಗಳ ಬಲಿಷ್ಠ ತೋಳು. ಕಬಡ್ಡಿ ಎನ್ನುವಂತಹ ನಾಮಜಪದೊಂದಿಗೆ 2ರ ಅಲ್ಪ ಈಗ ಹುಟ್ಟಿದ್ದ ಕಬಡ್ಡಿಗಾಗಿ ಅನ್ಸುತ್ತೆ. ಮತ್ತು ಮತ್ತೆ ದಾಳಿಯಲ್ಲಿ 9ರ ಆಟಗಾರ್ತಿಯಾಗಿ ಗಾಯತ್ರಿ ಬಹಳಷ್ಟು ಅದ್ವಿತೀಯ ತಡೆತ. ಇದು ಅಂತಿಂತ ತಡೆತವಲ್ಲ, ಬಾಗಲಕೋಟೆ ಸಿಮೆಂಟ್ ನ ಪಾತ್ರ ತಡೆಗೋಡ, ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನಿಖಿತಾ ಫೈನಲ್ ನ ರೋಚಕ ಕದನ. ಗೆದ್ದವರಿಗೆ ಸಿಗಲಿದೆ 60,001, ಅದರೊಂದಿಗೆ ಚಿನ್ನದ ಬಣ್ಣದ ಲೇಪನವುಳ್ಳಂತಹ ಬಂಗಾರದ ಟೋಪಿ. ಸಂಘ ಕಬಡ್ಡಿ ವೈಭವದ ಈ ಒಂದು ಬಂಗಾರದ ಟೋಪಿ ಯಾರ ಬಡಲಿಗೆ? ಸಾಕ್ಷಿ ಬಹಳಷ್ಟು ಅದ್ವಿತೀಯ 4-1 ಪಂದ್ಯ ಸಾಗಿ ಬರ್ತಾ ಇದೆ. 4-1 ಸಾಕ್ಷಿ. ವಾಟ್ ಎ ಬ್ಯೂಟಿ. ಅಲ್ಲಿ ಹೊಂದಾಣಿಕೆಯ ಆಟ ಕೌರವ ತಂಡದಲ್ಲಿ. ಫೋಟೋ ಅಲ್ಲಿ ಆ ಸ್ಕ್ರೀನ್ ಬೋರ್ಡ್ ಅಲ್ಲಿ ಹಾವೇರಿ ಪರಬಾದೆ ಆಗಿದೆ, ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಮುಂದಿನ ವರ್ಷ ಕಬಡ್ಡಿ ವೈಭವಕ್ಕೆ ಮಹಿಳಾ ವಿಭಾಗಕ್ಕೆ ಪ್ರಥಮ ಬಹುಮಾನವನ್ನ 60,000 ರೂಪಾಯಿಯನ್ನ ಕೊಡಮಾಡಿದವರು ಶ್ರೀಮತಿ ವಿಜಯಲಕ್ಷ್ಮಿ ನರೇಂದ್ರ, ಸಾಫ್ಟ್ವೇರ್ ಇಂಜಿನಿಯರ್, ಹೈದರಾಬಾದ್ ಇವರು. ಅದೇ ರೀತಿ ಮಹಿಳಾ ವಿಭಾಗದ ಚತುರ್ಥ ಬಹುಮಾನವನ್ನು ಕೊಡಮಾಡಿದಂತಹ ಸನ್ಮಾನ್ಯ ಶ್ರೀ ವಿಲಾಯಿ ಕೋಲಾರ್ ಸಾಕಿನ್ ಕೂಡ್ಗಿ 20,000 ರೂಪಾಯಿಯನ್ನ ಚತುರ್ಥ ಬಹುಮಾನವನ್ನು ಕೊಡಮಾಡಿದ್ದಾರೆ. ಅವರಿಗೆ ನಮ್ಮ ಗ್ರಾಮಸ್ಥರು ಹಾಗೂ ಕಮಿಟಿಯ ಪರವಾಗಿ ಅನಂತ ಧನ್ಯವಾದಗಳು. ಸಮಿತಿ ದಾಳಿಯಲ್ಲಿ ಲಾಭದಾಯಕ ಅಂಕ. ಅದೇ ರೀತಿ ಈ ಮಹಿಳಾ ವಿಭಾಗದ ಮುಂದಿನ ವರ್ಷ ನಡೆಯಲಿರುವ ಮಹಿಳಾ ವಿಭಾಗದ ಕಬಡ್ಡಿ ಪಂದ್ಯಾವಳಿಗಳಿಗೆ
ದ್ವಿತೀಯ ಬಹುಮಾನ ಮತ್ತು ತೃತೀಯ ಬಹುಮಾನ ಇನ್ನೂ ಘೋಷಣೆ ಆಗಿಲ್ಲ. Yes, it is. ಸ್ನೇಹ. ಒಂದು ಅಂಕ. ಯಾರಾದರೂ ಆ ಬಹುಮಾನವನ್ನ ಘೋಷಣೆ ಮಾಡ್ತೀವಿ ಅಂತಂದ 5-3 ಸಮಯ ಸಾರವಾಡ ಅವರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಶ್ರೀಶೈಲ ಡಬರಿ ಅವರು ನೀವೆಲ್ಲರಿಗೂ ವೇದಿಕೆ ಬನಬನ ಅನ್ನೋದಂತ ಇಲ್ಲಿ ಹಿರಿಯರು ಹೇಳಿದಾರೆ, ಆದಷ್ಟು ಬೇಗ ಬರ್ರಿ. ಆಗಮಿಸಿದಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತವನ್ನು ಕೋರಿಕೊಳ್ತಾ ಇದ್ದಾರೆ. ಸೊ ಅದೇ ರೀತಿಯಲ್ಲಿ ಪುರುಷರಿಗೆ ಸಮಾನವಾಗಿ ಆಗಮಿಸಿಕೊಂಡಂತಹ ಮಹಿಳಾ ಮಾತೆಯರು ಸೊ ತಮಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಕೋರಿಕೊಳ್ತಾ ಇದ್ದಾವೆ. ಎಷ್ಟು ಬರುವ ದಾಳಿಯಲ್ಲಿ ಸಮೀಕ್ಷಾ ಕಾದು ನೋಡಬೇಕಾಗಿದೆ. ಇದೀಗ ತಾನೇ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನು ಅಲಂಕರಿಸಿದಂತಹ ಸನ್ಮಾನ್ಯ ಶ್ರೀ ರುದ್ರಪ್ಪ ತಂಬಾಕದ ಪಿಕೆಪಿಎಸ್ ಸದಸ್ಯರು ಹಂಚನಾಳ್ ಇವರ ಪರವಾಗಿ ಚನ್ನಬಸವ ತಂಬಾಕದವರು ಆಗಮಿಸಿದ್ದಾರೆ. ಚನ್ನಬಸವನ ತಂಬಾಕದವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಅವರಿಗೆ ನಮ್ಮ ಕಮಿಟಿಯವರು ಶಾಲು ಹಾರ ಹಾಕಿ ಸನ್ಮಾನಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕೆಂದು ವಿನಂತಿಸ್ಕೊಳ್ತೇನೆ. ಸನ್ಮಾನ್ಯ ಶ್ರೀ ಚನ್ನಬಸವ ತಂಬಾಕದವರಿಗೆ. ಮತ್ತೆ ದಾಳಿಯಲ್ಲಿ ಸ್ನೇಹ ಸ್ಕೋರ್ ಇಸ್ 5-3 2 ಅಂಕದ ಮುನ್ನಡೆಯಲ್ಲಿದೆ. ಪರವಾಗಿ ತನ್ನ ಪರವಾಗಿ ಸತತವಾಗಿ ದಾಳಿಯನ್ನು ಮಾಡುತ್ತಿರುವಂತಹ ನಿಖಿತಾ ಮನವಿ ಈಗ ಕಾದು ನೋಡಬೇಕು. ಎಷ್ಟು ತಪ್ಪನ್ನು ಒಪ್ಪಿಕೊಂಡಂತಹ ಮತ್ತೆ ದಾಳಿಯಲ್ಲಿ ಅದೇ ರೀತಿ ಇನ್ನೋರ್ವ ಅತ್ಯುತ್ತಮವಾಗಿರತಕ್ಕಂಥ ಶ್ರೀ ಸಿದ್ದು ದೇಸಾಯಿ ಪಿಕೆಪಿಎಸ್ ಅಧ್ಯಕ್ಷರು ಹಂಚನಾಳ್ ಮಾಜಿ ಅಧ್ಯಕ್ಷರು ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಅವರಿಗೆ ನಮ್ಮ ಕಾರ್ಯಕರ್ತರು ಶಾಲು ಹಾರ ಹಾಕಿ ಸನ್ಮಾನಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕೆಂದು ವಿನಂತಿಸ್ಕೊಳ್ತೇವೆ. ಸನ್ಮಾನ್ಯ ಶ್ರೀ ಸಿದ್ದು ದೇಸಾಯಿ ಮಾಜಿ ಪಿಕೆಪಿಎಸ್ ನ ಅಧ್ಯಕ್ಷರು ಹಂಚನಾಳ್ ಇವರು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದು ಅವರನ್ನ ಸನ್ಮಾನಿಸಬೇಕು. ಎರಡು ತಂಡಗಳು ಕೂಡ ಒಂದೇ ರಾಜ್ಯದ ತಂಡದ ಆಗಿರೋದ್ರಿಂದ ಆಟ ಎಲ್ರಿಗೂ ಗೊತ್ತಿರುತ್ತೆ. ಸೊ ಯಾರು ಹೇಗೆ ಆಡ್ತಾರೆ, ಹೇಗೆ ಒಬ್ಬ ಆಟಗಾರರಿಂದ ಹಿಡಿಬೇಕು, ಹೇಗೆ ಟೀಮನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಿರುತ್ತೆ. ಅದೇ ರೀತಿ ಇನ್ನೋರ್ವ ಅತಿಥಿ ಮೋದರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮಲ್ಲು ಗಾಂಗೇರ್ ಪಿಕೆಪಿಎಸ್ ಸದಸ್ಯರು ಹಂಚನಾಳ್ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಅವರಿಗೆ ನಮ್ಮ ಕಬಡ್ಡಿ ವೈಭವದ ಸಂಘಟನಾಕಾರರು ಶಾಲು ಹಾರ ಹಾಕಿ ಸನ್ಮಾನಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕೆಂದು ವಿನಂತಿಸ್ಕೊಳ್ತಾರೆ. ಶ್ರೀ ಮಲ್ಲು ಗಾಂಗೇರ್ ಸದಸ್ಯರು 7-4 3 ಅಂಕದ ವ್ಯತ್ಯಾಸವಿದೆ. ಅದೇ ರೀತಿ ಸನ್ಮಾನ್ಯ ಶ್ರೀ ಪ್ರಕಾಶ್ ಲಕ್ಷ್ಮಣ ಹಡಪದ್ ಅವರ ತಂದೆಯವರಾಗಿರ್ತಕ್ಕಂಥ ಲಕ್ಷ್ಮಣ ಹಡಪದ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಅವರಿಗೆ ಶಾಲು ಹಾರ ಹಾಕಿ ಕಾರ್ಯಕ್ರಮಕ್ಕೆ ಸನ್ಮಾನಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕೆಂದು ವಿನಂತಿಸ್ಕೊಳ್ತೇವೆ. ಸನ್ಮಾನ್ಯ ಶ್ರೀ ಲಕ್ಷ್ಮಣ ಹಡಪದ್ ಅವರು ಕೃಷ್ಣ ಬನ್ನಾಯ್ ಮತ್ತು ದಾಳಿಯಲ್ಲಿ ಗಾಯತ್ರಿ ಬೋನಸ್ ಆಗಿ ಸಿಕ್ಕಿದೆ. ಹಲೋ ಡು ಆರ್ ಡೈ ಮಾಡು ಇಲ್ಲವೇ ಮಾಡಿ. ಬಹಳಷ್ಟು ಆಕ್ಟಿವ್ ಆಗಿರುವಂತಹ ಅದೇ ರೀತಿ ಹನುಮಂತ ನಿಡವಣಿ ಅವರು ಬಿಎಸ್ಎಫ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಹನುಮಂತ ನಿಡವಣಿ ಡು ಆರ್ ಡೈ ಆಗಿತ್ತು, ಎಚ್ಚೆತ್ತುಕೊಳ್ಳಲಿಲ್ಲ, ಸುಲಭವಾಗಿ ಅಂಕವನ್ನು ಬಿಟ್ಕೊಟ್ರು. ಅಶೋಕ್ ಬಳಲದವರು ಕೂಡ ಕಾರ್ಯಕ್ರಮಕ್ಕೆ ಆದಷ್ಟು ಬೇಗನೆ ಆಗಮಿಸಬೇಕು. ಅಶೋಕ್ ಬಳಲದವರು 6-7 ದೊಡ್ಡಪ್ಪ ಬೆಳ್ಳಿಗೆ ಅವರು ಭೀಮರಾಜ್ ಕೆಂಗಲಗುತ್ತಿ ಅವರು ಆದಷ್ಟು ಬೇಗನೆ ವೇದಿಕೆ ಹತ್ರ ಬರಬೇಕು. ಹನುಮಂತ್ ಕಜ್ಜುಡಣಿ ಗೆಳೆಯರಾಗಿರ್ತಕ್ಕಂಥ ಹನುಮಂತ್ ಕಜ್ಜುಡಣಿ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಅಲ್ಪ ಮತ್ತೆ ದಾಳಿಯಲ್ಲಿ ಕಾದು ನೋಡಬೇಕಾಗಿದೆ. ಅದೇ ರೀತಿ ಇನ್ನೋರ್ವ ಅತಿಥಿ ಮೂಲವಾಗಿರ್ತಕ್ಕಂತಹ
ಶ್ರೀ ರಾಮಪ್ಪ ದರ್ಯಪ್ಪ ಸಾರವಾಡ ಅವರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಮಾಜಿ ಆಟಗಾರರು, ಕಬಡ್ಡಿ ಆಟಗಾರರು. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರಿ ಅವರನ್ನ ಸನ್ಮಾನಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕೆಂದು ನೆನೆಸ್ಕೊಳ್ತೇನೆ. ಮತ್ತೆ ದಾಳಿಯಲ್ಲಿ ಅನುಷ್ಕಾ ಕೌಲು ಒತ್ತಡದ ಪರವಾಗಿ ಒಂದು ಅಂಕದ ವ್ಯತ್ಯಾಸ ಹೇಳಲಿಕ್ಕಾಗಲ್ಲ. ಬಂದು ಯಾವ ಕ್ಷಣದಲ್ಲಾದ್ರೂ ತಿರುವನ್ನ ಪಡೆದುಕೊಳ್ಳಬಹುದು. ಮಹಿಳೆಯರ ಫೈನಲ್ ಕದನ ಗೆದ್ದವರಿಗೆ ಸಿಗಲಿದೆ 1001. ವೇಗವಾದ ದಾಳಿ ಮತ್ತೆ ಈಗ ಅಂಕವನ್ನ ಬಿಟ್ಟುಕೊಂಡಂತಹ ಶಾಲಿಕಾ ಅಂಕವನ್ನು ತಂದಂತಹ 2 ನಂಬರ್ ಆಟಗಾರ್ತಿಗೆ, ಪರಮಾಣ ತಂಡದ 2 ನಂಬರ್ ಆಟಗಾರ್ತಿಗೆ ಅಲ್ಫಾ ಅವರಿಗೆ ಬಸವಣ್ಣ ಮಲ್ಕೊಂಡವರು 100 ರೂಪಾಯಿಯನ್ನ ಕೊಟ್ಟಿದ್ದಾರೆ. ಈ ಪಂದ್ಯ ಮುಗಿದ ನಂತರ ಅವರು ಸ್ವೀಕರಿಸಬೇಕಿದೆ. ಮತ್ತೆ ಸತತವಾಗಿ ದಾಳಿಯನ್ನು ಮಾಡುತ್ತಿರುವಂತಹ ನಿಖಿತಾ ಪರವಾಗಿ ತಂಡದ ಪರವಾಗಿ 6-9 ಪರವಾಗಿ. ಅದೇ ರೀತಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂತಹ ಶ್ರೀ ಬಸು ರಾಮಸಾಲಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಬಸು ರಾಮಸಾಲಿ ಅವರು ಮತ್ತೆ ನೋಡ್ಬೇಕು ಸಮೀಕ್ಷ ಅವರ ಮುಖೇನ ಸಾಗಿ ಬರ್ತಾರೆ. ಅದೇ ರೀತಿ ಗೌಡಪ್ಪ ಕಾಲಿಬಿಗೆ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಗೌಡಪ್ಪ ಕಾಲಿಬಿಗೆ ಅವರು ಮತ್ತೆ ಸತತವಾಗಿ ದಾಳಿಯನ್ನು ಮಾಡುತ್ತಿರುವ ನಮ್ಮ ಶಾಲೆಯ ಗುರುಗಳಾಗಿರ್ತಕ್ಕಂತಹ ಶ್ರೀ ರಮೇಶ್ ಮಠಪತಿ ಅವರು ಕಾರ್ಯಕ್ರಮದಲ್ಲಿ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ರಮೇಶ್ ಮಠಪತಿ ಗುರುಗಳು ವೇದಿಕೆಯನ್ನು ಅಲಂಕರಿಸಬೇಕು. ಯಾವುದೇ ಅಂಕವಿಲ್ಲ, ಕೇವಲ 3 ಅಂಕದ ವ್ಯತ್ಯಾಸವಿದೆ. ಹೇಳಲಿಕ್ಕಾಗಲ್ಲ ಕೊನೆಯ ಕ್ಷಣಾರ್ಧದವರೆಗೂ ಯಾವ ರೀತಿ ಈ ಪಂದ್ಯದ ಚಿತ್ರಣ ಬದಲಾಗುತ್ತೆ ನೋಡ್ಬೇಕು. ಮತ್ತೆ ಅದೇ ರೀತಿ ಸ್ನೇಹ ಇನ್ನೋರ್ವ ಅತಿಥಿ ಮೊದಲಾಗಿರ್ತಕ್ಕಂತಹ ಶ್ರೀ ಮಲ್ಲೇಶ್ ಗೌಡ ಬಿರಾದರ್ ಪಾಟೀಲ್ ಅವರು ವೇದಿಕೆಗೆ ಬರಬೇಕಾಗಿತ್ತು. ಮಾಡು ಇಲ್ಲವೇ ಮಾಡಿ 6-9 ಪಂದ್ಯ ಸಾಗಿ ಬಂದಾಗ 17 6-9 ಕುತೂಹಲ, ರೋಚಕ, ರೋಮಾಂಚಕ ಸೂಪರ್ ಆಂಕಲ್. ಮತ್ತೆ 7-9 ದಾಳಿಯಲ್ಲಿ ಸ್ನೇಹ ಬಹಳಷ್ಟು ಕುತೂಹಲಕಾರಿಯಾಗಿ ಪಂದ್ಯ ಸಾಗಿ ಬರ್ತಾ ಇದೆ. ಒಳಗುತ್ತಿರುವಂತಹ ಸ್ನೇಹ ಬ್ಯೂಟಿಫುಲ್ 8-9 ಪಂದ್ಯ ಮತ್ತೆ ತಿರುವನ್ನು ಪಡ್ಕೊಳ್ತಿದೆ. 8-9 ಯುವಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹನುಮಂತ ಅದ್ವಿತೀಯ ದಾಳಿ. ಅಲ್ಲಿ ಅಲ್ಪ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿದೆ. ಹನುಮಂತ ನಿಡವಣಿ ಅವರು ಕೂಡ ಕಾರ್ಯಕ್ರಮಕ್ಕೆ ಬರೆದವರು. ಇನ್ನೊಂದು ಅಂಕ 8-12 ದುಂಡಪ್ಪನ ಬೆಳಬೆಯವರು ವೇದಿಕೆಗೆ ಬರಬೇಕು. ಮತ್ತೆ ದಾಳಿಯಲ್ಲಿ ನಿಖಿತಾ ಕೌಲವ ತಂಡವನ್ನು ಕಂಡುಕೊಂಡಿದ್ದೇವೆ. ಪಂದ್ಯ ಸಾಗಿ ಬರ್ತಾ ಇದೆ. ಮತ್ತೆ 4 ಅಂಕೆಯ ವ್ಯತ್ಯಾಸ 8-12. ತುಂಬಾ ಸುಡು ಬಿಸಿಲನ್ನು ಕೂಡ ಲೆಕ್ಕಿಸದೆ ಪಂದ್ಯವನ್ನು ವೀಕ್ಷಿಸುತ್ತಿರುವಂತಹ ಕ್ರೀಡಾಭಿಮಾನಿಗಳು ಶ್ರೀ ಮಳಿಯಪ್ಪ ಬಳಲದವರು ಪ್ರಗತಿಪರ ರೈತರು, ಅವರು ಕೂಡ ವೇದಿಕೆಗೆ ಆದಷ್ಟು ಬೇಗನೆ ಬರಬೇಕು. ಶ್ರೀ ಸದಾಶಿವ ಮಾದಾರ್ ಅವರು, ಅದೇ ರೀತಿ
ಶಂಕರಪ್ಪ ಸುಣದಳ್ಳಿ ಹೋಟೆಲ್ ಮಾಲೀಕರು ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಶಂಕರಪ್ಪ ಸುಣದಳ್ಳಿ ಅವರು. ಮತ್ತೆ ಕಾದು ನೋಡ್ಬೇಕು. ಅದ್ವಿತೀಯ ದಾಳಿಯೊಂದಿಗೆ ವೇಗವಾದ ದಾಳಿ ಕೂಡ ಸಾಗಿ ಬರ್ತಾ ಇದೆ. ಲಾಸ್ಟ್ 5 ಮಿನಿಟ್ಸ್, 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಈ 5 ನಿಮಿಷದಲ್ಲಿ ಯಾರು ಟ್ರೋಫಿಯನ್ನ ಎತ್ತಿ ಹಿಡಿತಾರೆ ಗೊತ್ತಾಗ್ಬಿಡುತ್ತೆ. ಅದು ನೋಡೋಣ. ಸಂದಾ ಕಬಡ್ಡಿ ವೈಭವ 2024 ಯಾರ ಮಡಿಲಿಗೆ ಅಂತ. ಅದೇ ರೀತಿ ನಿಖಿತಾ, ಶಿವಪ್ಪ ಹಟ್ಟಿ ಅವರು, ಶಿವಾನಂದ ಉತ್ತೂರ್ ಅವರು, ವೇಗವಾದ ದಾಳಿ, ಬಹಳಷ್ಟು ಒಳನುಗ್ಗಿದ ನಿಖಿತಾ. ಸರ್ ದಯಮಾಡಿ ಅಲ್ಲಿ ಹೆಣ್ಮಕ್ಳು ನಿಂತು ನೋಡಕ್ತಾರ, ಸ್ವಲ್ಪ ಸರಿ ನೀವು ಈ ಕಡೆ ಬರ್ರಿ ಗಂಡ್ಮಕ್ಳ. ಮಾಡು ಇಲ್ಲವೇ ಮಾಡಿ ಟಚ್ ಮುಖೇನ ಅಂತ ಬಂತು. ಮತ್ತೆ 9:13 ಪಂದ್ಯ ಸಾಗಿದೆ. ಲಾಸ್ಟ್ 4 ಮಿನಿಟ್ಸ್, 4 ನಿಮಿಷ 9:13 ಪಂದ್ಯ ಸಾಗಿ ಬರ್ತಾ ಇದೆ. ದಾಳಿಯಲ್ಲಿ ಅಲ್ಫಾ. ಇಲ್ಲಿ ಯಾವ ತಂಡ ಪ್ರಥಮ ಬಹುಮಾನವನ್ನು ಹೊಡೆಯಿತು ಆ ತಂಡದ ವಿರುದ್ಧ ಆಡಿದಂತಹ ತಂಡಕ್ಕೆ ತೃತೀಯ ಬಹುಮಾನ ಸಿಗುತ್ತೆ. ಹಾಗೆ ದ್ವಿತೀಯ ಬಹುಮಾನವನ್ನು ಪಡೆದಂತಹ ತಂಡದ ವಿರುದ್ಧ ಆಡಿದಂತಹ ತಂಡಕ್ಕೆ ಚತುರ್ಥ ಬಹುಮಾನ ಹೋಗುತ್ತೆ. ಅದು ನೋಡ್ಬೇಕು. ಪರಭಾನಿ ತಂಡ ಗೆದ್ರೆ ಆ ತಂಡದ ವಿರುದ್ಧ ಯಾವ ತಂಡ ಸೆಮಿಫೈನಲ್ ಆಡಿತೋ ಆ ತಂಡಕ್ಕೆ ತೃತೀಯ ಬಹುಮಾನ ಹೋಗುತ್ತೆ. ಅಥವಾ ಹಲೋ, ಈ ಮಹಿಳೆಯರ ಗ್ಯಾಲರಿಯಲ್ಲಿ ಸ್ವಲ್ಪ ರಿಕ್ವೆಸ್ಟ್ ಕೇಳ್ಕೊಂಡ್ರೆ ಸ್ವಲ್ಪ ಸರ್ ಹಂಗೈತ್ರಿ ನ್ಯಾಯಗಾರ ಸ್ವಲ್ಪ ಪಡು ಐತಲ್ರಿ, ಸ್ವಲ್ಪ ನ್ಯಾಯಗಡೆ ಹೋಗ್ರಿ ತಂಡ್ರಿಗೆ. ತಾಯಿ ಅಂದ್ರೆ ಪಾಪ ಗ್ಯಾಲರಿ ಮ್ಯಾಗ ನಿಂತು ನೋಡಕ್ತಾರ, ನಮಗೆ ತ್ರಾಸ ಇರ್ತದ ಭಾಳ. ಅದಕ್ಕೆ ದಯವಿಟ್ಟು ಒಂದ್ ಸ್ವಲ್ಪ ನ್ಯಾಯ ಹತ್ತಿರ ಪುಣ್ಯ ಆಗ್ತದ ಬಿಟ್ಕೊಂಡು ನೀವೇ ಕರ್ಕೊಂಡು ಕುಂದಿರ್ಬೇಕಾದ್ರೆ. ಈಗ ಮತ್ತೆ ನಾವಿಲ್ಲಿ ಹೇಳೋದು ಭಾಳ ಆಗೈತಿ, ಅದಕ್ಕೆ ನೀವೇ ಕರ್ಕೊರಿ ಅವ್ರು ಬಾಯವ ಕರಿ ಕರ್ಕೊಂಡ್ ಮಾಡ್ರಿ, ಪುಣ್ಯ ಆಗ್ತದ ನಿಮ್ಗೆ. ಇದ್ ಕಡೆ ಕಾರ್ಯ ಆಯ್ತು ನೋಡಿ, ಬರೀ ಕಡೆ ಅವೇ ನ್ಯಾಯಗಾರ ಕರಿ ಕೈ ಮಾಡ್ಬೇಡ, ಏನಾಗೋದಿಲ್ಲ. ಪಾಪ ವಯಸ್ಸಾದಂತವ್ರಿಗೆ ಮೇಲೆ ಹತ್ಲಿಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಹೆಂಗಿರುವಂತವ್ರು ಮೇಲ್ಗಡೆ ಹೋಗಿ ಹತ್ತು ಕುಂತ್ಕೊಳ್ಳಿ. ಆ ವಯಸ್ಸಾದಂತವ್ರಿಗೆ ಕೆಳಗಡೆ ಜಾಗವನ್ನು ಬಿಟ್ಕೊಡಿ, ಏನು ಪ್ರಾಬ್ಲಮ್ ಆಗಲ್ಲ. ಸೊ ಪಾಪ ಅವರು ವಯಸ್ಸಾದಂತವ್ರು ಮೇಲ್ಗಡೆ ಹೋದ್ರೆ ಇಳಿಲಿಕ್ಕೆ ಕಷ್ಟ ಆಗುತ್ತೆ. ವಯಸ್ಸಾದಂತವರಿಗೆ ಪಾಪ ಹಿರಿಯರು ಇರ್ತಾರೆ, ಅವ್ರಿಗೆಲ್ಲ ಕೆಳಗಡೆ ಜಾಗ ಬಿಟ್ಕೊಡಿ. ನಿರ್ಣಾಯಕರ ತೀರ್ಮಾನ ಬಂದಾಗಿದೆ. ಮತ್ತೆ ಪಂದ್ಯ ತಿರುವನ್ನು ಪಡೆದುಕೊಳ್ತಿದೆ. 11-13, 12-13. ಎಲ್ಲರ ಚಿತ್ತ ಇದೀಗ ನೇರವಾಗಿ ಕ್ರೀಡಾಂಗಣದತ್ತ ಸಾಗ್ತಾ ಇದೆ. ಅದೇ ರೀತಿ ಮುಂದಿನ ವರ್ಷ ನಡೆಯುವಂತಹ ಕಬಡ್ಡಿ ಪಂದ್ಯಾವಳಿಗಳಿಗೆ ಅನ್ನ ಸಂತರ್ಪಣೆಗಾಗಿ ರೆಡ್ ಬುಲ್ಸ್ ಪಂಚರಂಗಡಿ ನ್ಯಾಯ ಅವರು 50 ರೂಪಾಯಿಯನ್ನು ಕೊಡ ಮಾಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ರೋಚಕತೆಯ ಪಂದ್ಯ ಅಲ್ಲಿ ಇದೆಂತಹ ರೋಚಕವಾದಂತಹ ಪಂದ್ಯ. ಹಣವನ್ನು ಕೊಟ್ಟು ಟಿಕೆಟ್ 4 ಸದ್ಯ. ಅದೇ ರೀತಿ ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಬಾಬಾಜಾನ್ ಗುಳಿಗೆ ಅವರು ಕೆಬಿಯ ನೌಕರರು, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಬಾಬಾಜಾನ್ ಅವರಿಗೆ ನಮ್ಮ ಸಂಘಟನಾಕಾರರು ಶಾಲು ಹಾರ ಹಾಕಿ ಸನ್ಮಾನಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕೆಂದು ವಿನಂತಿ. ಇದೀಗ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮತ್ತೆ ತನ್ನ ತಲೆಯನ್ನು ಉಪಯೋಗಿಸಿರುವಂತಹ ಕೌಲ್ವ ಈಗ ಮಜಾ ಇದೆ, ಕಾದು ನೋಡ್ಬೇಕು. 12-13 ಆಗಿದೆ. ಕಬಡ್ಡಿಯ ಎಲ್ಲ ತಂತ್ರಗಾರಿಕೆಗಳು ಈಗ ಬಳಕೆ ಆಗುತ್ತೆ. ಎಷ್ಟು ಟೆಕ್ನಿಕ್ ಅನ್ನು ಯೂಸ್ ಮಾಡ್ತಾರೆ. ಲಾಸ್ಟ್ 1 ಮಿನಿಟ್, ಇದುವೇ ಸೂಪರ್ ಮಿನಿಟ್. ಯಾಕಂದ್ರೆ ಇಲ್ಲಿ ಐಡಿಯಾ ವರ್ಕ್ ಆಗ್ಬೇಕು. ಇದೀಗ ಸಮೀಕ್ಷಾ ಮತ್ತೆ ಅದೇ ರಾಗ ಅದೇ ಹಾಡು. ಪರಭಾನಿ ತಂಡದ ಪರವಾಗಿ ಸಾನಿಯಾ ಕುತೂಹಲ, ಜಿದ್ದಾಜಿದ್ದಿ. ಸಮಬಲವಾಗಿದೆ. ಇದು
ಹೆಚ್ಚಾಗತೊಡಗಿದ. ಈಗ ಅಲ್ಲಿ ಮತ್ತೆ ಸುಮನ ಕಲವಾಗಿದೆ. ಏನಾದ್ರೂ ಸ್ನೇಹ ಸಿಕ್ಕಾಕೊಂಡ್ರೆ ಕತೆ ಮುಗದೆ ಹೋಯ್ತು.